ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಯುವನಿಧಿಯಲ್ಲಿ ಒಂದು ಬಿಗ್ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರ ವಾಟ್ಸಪ್ಗೆ ಆಲ್ರೆಡಿ ಒಂದು ಮೆಸೇಜ್ ಕೂಡ ಬಂದಿದೆ ಕರ್ನಾಟಕ ಸರ್ಕಾರದಿಂದ. ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಎಲ್ಲರ ವಿದ್ಯಾರ್ಥಿಗಳಿಗೆ ಯಾರೆಲ್ಲ 2023-24 ಸಾಲಿನಲ್ಲಿ ಡಿಪ್ಲೊಮಾ ಮತ್ತು ಡಿಗ್ರಿಯನ್ನು ಪದವಿಯನ್ನು ಪೂರ್ಣಗೊಳಿಸಿದ್ರಿ ಅವರಿಗೆಲ್ಲ ಯುವನಿಧಿ ಅಮೌಂಟ್ಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕರ್ನಾಟಕ ಸರ್ಕಾರದವರು ಅವರ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕೂಡ ಬಂದಿದೆ. ಆ ಮೆಸೇಜ್ ಏನಪ್ಪ, ಅದೇ ರೀತಿಯಾಗಿ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಕೊಡೋದು ನಿಮ್ಮ ಮೊಬೈಲಲ್ಲೇ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡಿಬೋದು. ಮೊದಲನೇದಾಗಿ ಯುವನಿಧಿಯಲ್ಲಿ ಒಂದು ಬಿಗ್ ಅಪ್ಡೇಟ್. ಫಸ್ಟ್ನೇದಾಗಿ ಏನಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದವರು ಅಫಿಷಿಯಲ್ ಆಗಿ ತಮ್ಮ ವಾಟ್ಸಪ್ಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಒಂದು ಮೆಸೇಜ್ ಕೂಡ ಬಂದಿದೆ. ಆ ಮೆಸೇಜ್ ಏನಂತ ತೋರಿಸ್ತೀನಿ ನೋಡಿ. ನೀವಿಲ್ಲಿ ನಿಮ್ಮ ವಾಟ್ಸಪ್ ಚಾಟನ್ನು ಓಪನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಸರ್ಕಾರದವರು ಒಂದು ಅಫಿಷಿಯಲ್ ಆಗಿ ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು 2023-24 ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಪದವಿಯನ್ನು ಪಾಸ್ ಮಾಡಿದ್ದೀರಿ ಅವರಿಗೆ, ಹಾಗೆ ಡಿಪ್ಲೊಮವನ್ನು ಪಾಸ್ ಮಾಡಿದ್ದೀರಿ ಅವರಿಗೆ ಕರ್ನಾಟಕ ಸರ್ಕಾರದವರು ಯುವನಿಧಿ ಯೋಜನೆ ಅಡಿಯಲ್ಲಿ 3,000 ರೂಗಳು ಪದವಿಯನ್ನು ಪೂರ್ಣಗೊಳಿಸಿದವರಿಗೆ, ಹಾಗೆ 1,500 ರೂಗಳು ಡಿಪ್ಲೊಮಾ ಪದವಿಯನ್ನು ಪೂರ್ಣಗೊಳಿಸಿದವರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದವರು ನೀವು ಇಲ್ಲಿ ನೋಡ್ಬೋದು ಮೆಸೇಜ್ ಕೂಡ ಕಳಿಸಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಡಿಯರ್ ಅಪ್ಲಿಕೆಂಟ್ಸ್, ಟು ರಿಸೀವ್ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂಡರ್ ದ ಯುವನಿಧಿ ಫಾರ್ ದ ಮಂತ್ ಆಫ್ August 2024, you are the required to provide a self-declaration in Seva Sindhu portal on or before 25/8/2024. Please check ದ ಬಿಲೋ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂತ ಹೇಳಿದರೆ 2024 ಆಗಸ್ಟ್ 25 ಒಳಗಾಗಿಯೇ ನೀವು ಇಲ್ಲಿ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ದಿನಗಳು ಅವರು ಟೆಕ್ಸ್ಟ್ ನಿಮ್ಗೇನು ಬರ್ತಿತ್ತಲ್ವ ಆ ರೀತಿಯಾಗಿ ಮೆಸೇಜ್ ಕಳಿಸ್ತಿದ್ರು. ಅದೇ ರೀತಿಯಾಗಿ ಈ ತಿಂಗಳು ಏನು ಮಾಡಿದಾರಪ್ಪ ಅಂತ ಹೇಳಿದರೆ, ಸ್ವಲ್ಪ ಅಪ್ಡೇಟ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ಗಳಿಗೆ ಇಲ್ಲಿ ಅವರು ನಿಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಮಾಡಿದ್ದಾರೆ. ಇದು ಆಗಿತ್ತು ಇವತ್ತಿನ ಫಸ್ಟು ಅಪ್ಡೇಟ್. ಹಾಗೆ ಸೆಕೆಂಡ್ ಅಪ್ಡೇಟ್, ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಕೊಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಅದನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫ್ರೆಂಡ್ಸ್, ನೀವಿಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು ಪೋರ್ಟಲ್ 1 ಅಥವಾ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ. ಆ ರೀತಿ ಸರ್ಚ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸೇವಾ ಸಿಂಧು ಅಂತೇಳಿ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಇಂಟರ್ ಪೇಜ್ ಕೂಡ ಓಪನ್ ಆಗುತ್ತೆ. ಈ ಇಂಟರ್ ಪೇಜಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಗೂ OTP ತೊಗೊಂಡು OTPಯಿಂದ ನೀವು ಲಾಗಿನ್ ಕೂಡ ಆಗಬೇಕಾಗುತ್ತೆ. ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಹಾಕಿ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ ಲೈವಲ್ಲೇ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಫಸ್ಟ್ನೇದಾಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. ಇಲ್ಲಿ OTP ಕೂಡ ಎಂಟರ್ ಮಾಡಿಬಿಟ್ಟು ಈ ಕ್ಯಾಪ್ಚರ್ ಕೋಡನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕೆಳಗಡೆ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನೀವು ಇಲ್ಲಿ ನೋಡ್ಬೋದು, ಆ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ ಪೇಜ್ ಕೂಡ ಓಪನ್ ಆಗುತ್ತೆ ಸೇವಾ ಸಿಂಧು ಪೋರ್ಟಲ್ದು. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ವಾ, ಈ 3 ಡಾಟ್ಸ್ ಮೇಲೆ ನೀವು ಈ ರೀತಿ ಇರುತ್ತೆ. ಈ 3 ಡಾಟ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ 4 ಆಪ್ಷನ್ ಕೂಡ ಓಪನ್ ಆಗುತ್ತೆ. ಈ 4 ಆಪ್ಷನ್ಗಳಲ್ಲಿ ನೀವು ಮೊದಲನೇದಾಗಿ ಮ್ಯಾನೇಜ್ ಪ್ರೊಫೈಲ್, ಸೆಕೆಂಡ್ನೇದಾಗಿ ಅಪ್ಲೈ ಫಾರ್ ದ ಸರ್ವಿಸಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಫಾರ್ ದ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವ್ಯೂ ಆಲ್ ದ ಅವೈಲಬಲ್ ಸರ್ವಿಸಸ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಇಂಟರ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಇನ್ನೊಂದು ಇಂಟರ್ ಪೇಜ್ ಕೂಡ ಓಪನ್ ಆಗುತ್ತೆ. 1 ಸೆಕೆಂಡ್ ಕಾದರೆ ಇಲ್ಲಿ ಸರ್ಚ್ ಬಟನ್ ನಿಮಗೆ ಅವೈಲಬಲ್ ಆಗುತ್ತೆ. ರೈಟ್ ಸೈಡಲ್ಲಿ ನೀವು ಇಲ್ಲಿ ನೋಡ್ಬೋದು. ಸರ್ಚ್ ಬಟನ್ ಅವೈಲಬಲ್ ಆದ ತಕ್ಷಣ ನೀವು ಇಲ್ಲಿ ಸರ್ಚ್ ಬಟನ್ನಲ್ಲಿ ಹೋಗಿ ಯುವ ಅಂತೇಳಿ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ನಿಮಗೆ 3 ಆಪ್ಷನ್ ಕೂಡ ಬರ್ತವೆ, ನೀವು ಇಲ್ಲಿ ನೋಡ್ಬೋದು. ಮೊದಲನೇ ಆಪ್ಷನ್ನಲ್ಲಿ ಯುವನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡ್ಬೋದು ಇಲ್ಲಿ. ಅದೇ ರೀತಿಯಾಗಿ ಸೆಕೆಂಡ್ನೇದಾಗಿ ಅರ್ಜಿ ಸಲ್ಲಿಸೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಥರ್ಡ್ನೇದಾಗಿ ನೀವು ಇಲ್ಲಿ ನೋಡ್ಬೋದು, ಯುವನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಕೊಟ್ಟಿದ್ರೆ ಅದರದ ಪರಿಶೀಲನೆ ಅಥವಾ ಆ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡೋದು ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಮೊದಲನೇದಾಗಿ ನಾವಿಲ್ಲಿ ನೋಡೋದು ಈ ವಿಡಿಯೋದಲ್ಲಿ ಯುವನಿಧಿ ಮಾಸಿಕ ಆದಾಯದ ಸೆಲ್ಫ್ ಡಿಕ್ಲರೇಷನ್, ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ನಾವು ಇಲ್ಲಿ ಕೊಡೋದನ್ನು ನೋಡೋದು. ಮೊದಲನೇದು ಆಪ್ಷನ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ನೋಡಿ. ಆ ರೀತಿ ಆದ ತಕ್ಷಣ ಇಲ್ಲಿ ನಿಮಗೆ ಇಂಟರ್ ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್
ಲೆವೆಲ್ಸ್ವುಡ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಇಲ್ಲಿ ಇದೆ. ನೀವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ಹೇಳಿದ್ವಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಾಕಿದ ತಕ್ಷಣ ನೀವಿಲ್ಲಿ ಕೆಳಗಡೆ ಆಧಾರ್ನಲ್ಲಿರುವಂತೆ ಹೆಸರು ಮೇಲೆ ನೀವಿಲ್ಲಿ ಈ ರೀತಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು OTP ಕೂಡ ಬರುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಆಧಾರ್ ಕಾರ್ಡನ್ನು ಎಂಟರ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ನಂಬರು ಕೆಳಗಡೆ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು OTPಗೆ ಒಂದು ಅಗ್ರಿ ಕೂಡ ಕೇಳುತ್ತೆ. ನೀವಿಲ್ಲಿ ಅಗ್ರಿ ಕೊಟ್ಟ ತಕ್ಷಣ ನಿಮಗೆ OTP ಕೂಡ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ OTP ಕೂಡ ಕೇಳುತ್ತೆ ನೋಡಿ. ಇಲ್ಲಿ ಈ ರೀತಿಯಾಗಿ OTP ಬರುತ್ತೆ. OTP ಹಾಕಿ ಇಲ್ಲಿ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ನಿಮಗೆ ವ್ಯಾಲಿಡ್ ಆಗಿರ್ತಕ್ಕಂತಹ OTP ಹಾಕಿದರೆ ಈ ರೀತಿಯಾಗಿ ನಿಮ್ಮ ಡೀಟೇಲ್ಸ್ ಕೂಡ ಇಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಫ್ಲಕ್ಚುಯೇಟ್ ಆದ ತಕ್ಷಣ ನೀವು ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ಯುವನಿಧಿ ಅಪ್ಲಿಕೇಶನ್ ಅಂತೇಳಿ ಇಲ್ಲಿ ಕೊಡ್ತಿದ್ರೆ ಸೆಲ್ಫ್ ಡಿಕ್ಲರೇಷನ್ಗೆ ನೀವು ಇಲ್ಲಿ ಎಸ್ ಅಂತ ಇಲ್ಲಿ ಕೊಟ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ನೀವು ಇಲ್ಲಿ ಕಾಣ್ತಿದೆ ಅಲ್ವಾ, ಈ ರೀತಿಯಾಗಿ ಕ್ಯಾಪ್ಚರ್ ಕೋಡ್ ಹಾಕಿರ್ತಾರೆ. ಈ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸಬ್ಮಿಟ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಪೇಜ್ ಮತ್ತೆ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಅದು ಕೂಡ ತೋರಿಸ್ತೀನಿ ನೋಡಿ. ಕೂಡ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಡೀಟೇಲ್ಸ್ ಕೂಡ ಎಲ್ಲ ಇಲ್ಲಿ ಫ್ಲಕ್ಚುಯೇಟ್ ಆಗಿರುತ್ತೆ ನೋಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಕೂಡ ಎಲ್ಲ ಫ್ಲಕ್ಚುಯೇಟ್ ಆಗಿರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಯಾವ ಮಂತದ್ದು ಸೆಲ್ಫ್ ಡಿಕ್ಲರೇಷನ್ ನೀವು ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ. ನಿಮ್ಮ ಡಿಗ್ರಿ ಆರ್ ಡಿಪ್ಲೊಮಾದ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ, ನಿಮ್ಮ ಉಲ್ಲೇಖ ಸಂಖ್ಯೆ ಕೊಟ್ಟಿರ್ತಾರೆ, ಇಲ್ಲಿ ನಿಮ್ಮ ನೇಮ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಮತ್ತೆ ಒಂದು ರೀತಿಯಾಗಿ ಸಬ್ಮಿಟ್ ಕೂಡ ಕೊಡಬೇಕಾಗುತ್ತೆ ನೋಡಿ. ತೋರಿಸ್ತೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ ಮೇಲೆ ಸ್ಕ್ರೋಲ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಸಬ್ಮಿಟ್ ಕೊಡೋ ಬಟನ್ ಕಾಣ್ತಿದೆ ಅಲ್ವಾ ನಿಮ್ಮ ಲೆಫ್ಟ್ ಸೈಡಲ್ಲಿ, ಇಲ್ಲಿ ನೀವು ನೋಡ್ಬೋದು ಸಬ್ಮಿಟ್ ಕೂಡ ಕೇಳುತ್ತೆ. ಆ ಸಬ್ಮಿಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಪೂರ್ಣಗೊಳ್ಳುತ್ತೆ ನೋಡಿ. ನಿಮಗೆ ಡೈರೆಕ್ಟಾಗಿ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ನಿಮಗೆ ಮತ್ತೆ ಕೂಡ ಒಂದು ಇಂಟರ್ಪೇಜ್ ಕೂಡ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಮತ್ತೆ ಇನ್ನೊಂದು ಇಂಟರ್ಪೇಜ್ ಕೂಡ ಓಪನ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ನಿಮಗೆ ಇದೊಂದು ಅಕ್ನಾಲಜ್ಮೆಂಟ್ ಅಂತಲೇ ಹೇಳ್ಬೋದು. ಈ ಅಕ್ನಾಲಜ್ಮೆಂಟ್ನ ನೀವು ಪ್ರಿಂಟ್ ಕೂಡ ತಗೋಬೋದು. ಅದನ್ನು ಯಾವ ರೀತಿ ತಗೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನೀವು ಇಲ್ಲಿ ನೋಡ್ಬೋದು, ಕೆಳಗಡೆ ಈ ರೀತಿಯಾಗಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಇಲ್ಲಿ ಒಂದು ಆಪ್ಷನ್ ಕಳಿಸ್ತಿದೆ ನೋಡಿ. ಇಲ್ಲಿ ಪ್ರಿಂಟ್ ಅಂದರೆ ಹೇಳಿದ್ರೆ ಪ್ರಿಂಟ್ ಕೂಡ ತಗೋಬೋದು. ಅದೇ ರೀತಿಯಾಗಿ ನೀವು ಎಕ್ಸ್ಪೋರ್ಟು PDF ಮುಖಾಂತರ ಕೂಡ ನೀವು ಸೇವ್ ಮಾಡ್ಕೋಬೋದು ನಿಮ್ಮ ಡಿವೈಸ್ನಲ್ಲಿ. ಅದೇ ರೀತಿಯಾಗಿ ನೀವು ಇಲ್ಲಿ ಕ್ಲೋಸ್ ಕೂಡ ಕೊಡ್ಬೋದು. ಕ್ಲೋಸ್ ಕೊಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಬ್ಯಾಕ್ ಹೋಗಲ್ಲ, ಏನಿಲ್ಲ. ಅದು ಒಂದು ರೀತಿಯಾಗಿ ಬ್ಯಾಕ್ ಕೂಡ ಬರುತ್ತೆ ಅಷ್ಟೇ. ಇದು ಮುಗೀತು. ಇಲ್ಲಿಗೆ ನೀವು ಅಪ್ಲಿಕೇಶನ್ ಕೂಡ ಸೆಲ್ಫ್ ಡಿಕ್ಲರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಪ್ರೋಸೆಸ್ ಎಲ್ಲದನ್ನು. ಏನಾದರೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಕೊಡಿ. ಯಾರು ಎಲ್ಲ ವಿದ್ಯಾರ್ಥಿಗಳು ಹಾಗೇ ರೀತಿಯಾಗಿ ನೋಡ್ಕೋತಾ ಹೋಗ್ತಿದ್ದೀರಾ, ಯಾವುದೇ ರೀತಿಯಾದಂತಹ ಸಬ್ಸ್ಕ್ರೈಬ್ ಒಂದು ಲೈಕ್ ಕೂಡ ಕೊಡ್ತಿಲ್ಲ. ನೀವು ಲೈಕ್ ಕೊಡೋದ್ರಿಂದ ನಮಗೆ ಈ ರೀತಿಯಾಗಿ ಇರ್ತಕ್ಕಂತಹ ಯೂಸ್ಫುಲ್ ವಿಡಿಯೋ ಮಾಡಲಿಕ್ಕೆ ನಿಮಗೆ ಒಂದು ಪ್ರೋತ್ಸಾಹ ಕೂಡ ಸಿಗುತ್ತೆ. ಪ್ಲೀಸ್ ಗಾಯ್ಸ್, ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.